ವೀಕ್ಷಕರೇ, ದೆಹಲಿಯ ವಿಧಾನಸಭಾ ಚುನಾವಣೆಯ ಒಂದು ಎಕ್ಸಿಟ್ ಪೋಲ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಕ್ಸಿಟ್ ಪೋಲ್ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾದಿದ್ವಿ ನಿನ್ನೆಯಿಂದನೂ ಕೂಡ. ಯಾಕಂದರೆ ಬೇರೆ ಸಂಸ್ಥೆ ಕೊಡ್ತಾ ಇರ್ತಕ್ಕಂಥ ಎಕ್ಸಿಟ್ ಪೋಲ್ಗಿಂತ ನಾವು ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದರೆ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ಎಕ್ಸಾಕ್ಟಾಗಿ ಅಂಕಿ ಅಂಶವನ್ನು ಕೊಡುವುದರಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಈ ಒಂದು ಸಂಸ್ಥೆ ತುಂಬ ಎಕ್ಸ್ಪರ್ಟ್ ಆಗಿದೆ. ಸುಮಾರು ವಿಧಾನಸಭಾ ಕ್ಷೇತ್ರಗಳನ್ನ ಪ್ರಿಡಿಕ್ಷನ್ ಮಾಡೋದ್ರಲ್ಲಿ, ಎಕ್ಸಿಟ್ ಪೋಲ್ಗಳನ್ನ ಕೊಡುವುದರಲ್ಲಿ ತುಂಬ ನಿಪುಣತೆಯನ್ನು ಹೊಂದಿದೆ ಈ ಒಂದು ಆರ್ಗನೈಸೇಷನ್ ಅನ್ನುವಂಥದ್ದು. ಆಲ್ಮೋಸ್ಟ್ 99.9 ಆ್ಯಕ್ಯುರಸಿಗೆ ನಾವು ಈ ಒಂದು ಎಕ್ಸಿಟ್ ಪೋಲನ್ನು ಹೋಲಿಸ್ತೀವಿ ಸ್ನೇಹಿತರೆ, ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಅನ್ನುವಂಥದ್ದು. ಸ್ನೇಹಿತರೆ, ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ ನಿನ್ನೆಯಿಂದ. ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ. ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೆ. ಆಕ್ಸಿಸ್ ಮೈ ಇಂಡಿಯಾ ಯಾವ ರೀತಿಯಾದಂಥ ಅಂಕಿ ಅಂಶಗಳನ್ನು, ಯಾವ ಪಕ್ಷ ವಿನ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳುತ್ತೆ ಅನ್ನುವಂಥ ತುಂಬ ಕಾತುರದಿಂದ ಕಾಯ್ತಿದ್ದೆ ಸ್ನೇಹಿತರೆ ಈ ಒಂದು ಎಕ್ಸಿಟ್ ಪೋಲ್ಗೆ. ಸೊ ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇದೆ, BJP 45ರಿಂದ 50 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಈ ಮುಖಾಂತರ BJP ಈ ಬಾರಿ ದೆಹಲಿಯ ಗದ್ದುಗೆನೇ ಏರುತ್ತೆ ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾ ಪ್ರಿಡಿಕ್ಷನ್ ಮಾಡ್ತಾ ಇದೆ. ಈ ಮುಖಾಂತರ 27 ವರ್ಷಗಳ ವನವಾಸದ ನಂತರ ದೆಹಲಿಯ ಗದ್ದುಗೆಯನ್ನು BJP ಏರುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಮುಖಾಂತರ 45ರಿಂದ ಬರೋಬ್ಬರಿ ಇಲ್ಲಿ 70 ವಿಧಾನಸಭಾ ಕ್ಷೇತ್ರ ಇರುವ ಕಾರಣ ಸೊ ಮ್ಯಾಜಿಕ್ ನಂಬರ್ ಅಂದರೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಅಂಕಿಅಂಶ ಓನ್ಲಿ 36. ಸೊ ಈ ಮ್ಯಾಜಿಕ್ ನಂಬರನ್ನು ಇದು ಕ್ರಾಸ್ ಮಾಡುತ್ತೆ BJP 45ರಿಂದ. ಸ್ನೇಹಿತರೆ, 45ರಿಂದ 55 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ BJP ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ AAP ಆ್ಯಪ್ ಪಕ್ಷ 15ರಿಂದ 25 ಕ್ಷೇತ್ರಗಳಿಗೆ ಮಾತ್ರ ಅದು ತೃಪ್ತಿ ಪಡಬೇಕಾಗುತ್ತೆ. ಬಿಕಾಸ್ ಸ್ನೇಹಿತರೆ, ನಾವು ತಿಳಿತಾ ಹೋಗಬೇಕಾಗುತ್ತೆ 2020ರ ಒಂದು ಅಂಕಿ ಅಂಶವನ್ನು ನೋಡಿದಾಗ ಅಲ್ಲಿ AAP ಗೆದ್ದಿತ್ತು ಸ್ನೇಹಿತರೆ 62 ಕ್ಷೇತ್ರಗಳಿಗೆ ಬರೋಬ್ಬರಿ. BJP ಕೇವಲ 8 ಕ್ಷೇತ್ರಗಳಿಗೆ ಮಾತ್ರ ಮೀಸಲಾಗಿತ್ತು. ಸೊ ಈ ಮುಖಾಂತರ ಈ ಬಾರಿ ತುಂಬ ಕ್ಷೇತ್ರಗಳನ್ನ ಅದು ಕಳ್ಕೊಳ್ತಾ ಇದೆ. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಲಿಕ್ಕರ್ ಹಗರಣದಿಂದ ಅವರು ಜೈಲಿಗೆ ಹೋಗಿ ಬಂದರು. ತದನಂತರ ಅವರು ಮತ್ತೊಮ್ಮೆ ಬಹುಮತದ ಸರ್ಕಾರದೊಂದಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಒಂದು ಕನಸನ್ನು ಕಾಣ್ತಾ ಇದ್ರು. ಅತಿಶಿ ಮರ್ಲೇನ್ ಅವರಿಗೆ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ಲಾಗಿತ್ತು. ಬಟ್ ಪ್ರಸ್ತುತ ಈ ಒಂದು ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇರ್ತಕ್ಕಂಥ ಪ್ರಿಡಿಕ್ಷನು BJP ಬರೋಬ್ಬರಿ 45ರಿಂದ 55 ಕ್ಷೇತ್ರಗಳು, ಆ್ಯಪ್ 15ರಿಂದ 25 ಕ್ಷೇತ್ರಗಳು ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ವೀಕ್ಷಕರೇ, ಕೇವಲ 1 ಕ್ಷೇತ್ರ ಮಾತ್ರ ಗೆಲುವಿನ ಅವಕಾಶ, ಅದು ಕೂಡ ಗೆಲ್ಬೋದು, ಗೆಲ್ದೇನೂ ಕೂಡ ಇರ್ಬೋದು ಅನ್ನುವಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಒಂದು ಚಿತ್ರಣನ ತೋರಿಸ್ತಾ ಇದ್ದಾರೆ ದೆಹಲಿಯ ಒಂದು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ. ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಅದರಲ್ಲೂ ಕೂಡ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಅಂಕಿ ಅಂಶಗಳನ್ನ ಕೊಡುವುದರಲ್ಲಿ ನಿಪುಣತೆಯನ್ನು ಹೊಂದಿದೆ ಆ ಒಂದು ಆರ್ಗನೈಸೇಷನ್. ಬಿಕಾಸ್ ಆಫ್ ಜಾರ್ಖಂಡ್ಗೆ ಸಂಬಂಧಪಟ್ಟ ಹಾಗೆ 1/3 ಮೆಜಾರಿಟಿ ಬಂದೇ ಬರುತ್ತೆ JMM ಮತ್ತು ಕಾಂಗ್ರೆಸ್ ನೇತೃತ್ವದ ಒಂದು ಮೈತ್ರಿಕೂಟಕ್ಕೆ ಅನ್ನುವಂಥ ಸ್ಪಷ್ಟವಾಗಿ ಅದು ಹೇಳ್ತಾ ಇತ್ತು. ಸೊ ಅದು ಕೊಡ್ತಾ ಇರ್ತಕ್ಕಂಥ ಅಂಕಿ ಅಂಶಗಳಿಗೆ ತನ್ನದೇ ಆಗಿರ್ತಕ್ಕಂಥ ಡೇಟಾವನ್ನು ಪ್ರಾಪರಾಗಿ ಕಲೆಕ್ಟ್ ಮಾಡಿ ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಆಕ್ಸಿಸ್ ಮೈ ಇಂಡಿಯಾ ದೇಶಾದ್ಯಂತ ಕುತೂಹಲವನ್ನು ಕೆಡಿಸಿರ್ತಕ್ಕಂತಹ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಈ ಮುಖಾಂತರ BJP ಗದ್ದುಗೆ ಏರುತ್ತೆ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವ್ರಿಗೆ ಧನ್ಯವಾದಗಳು. ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.